ಚಾರಿಟಬಲ್ ಟ್ರಸ್ಟ್ ಸ್ಪಾನ್ಸರ್ ಮಾಡಿದಂಥ ಮಹಿಳಾ ದಿನಾಚರಣೆಗೆ ನಾನು ಬಂದಿದ್ದೆ. ಇಲ್ಲಿ ಸ್ತ್ರೀ ಶಕ್ತಿದು ಒಂದು ದೊಡ್ಡ ಸಮೂಹನೇ ಇದೆ. ಅವರೆಲ್ಲ ಒಳ್ಳೊಳ್ಳೆ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಸಮಾಜಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಡುವಂಥ ಒಂದು ಸಂಘ ಇದು. ನಿಜವಾಗಿಯೂ ಇಂಥ ಸಂಘಗಳು ನಮ್ಮ ಸಮಾಜದಲ್ಲಿ ಹೆಚ್ಚಬೇಕು. ಹೆಣ್ಣುಮಕ್ಕಳು ಒಳ್ಳೊಳ್ಳೆ ರೀತಿಯ ಕೆಲಸಗಳನ್ನು ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಸುಸಂಸ್ಕೃತವಾದಂಥ ಒಂದು ಸಂಸ್ಕಾರವುಳ್ಳಂಥ ಸಮಾಜನ ಕಟ್ಟಬೇಕು. ಇಲ್ಲಿ ಹೆಂಗಸರಿಗೆ ಹೆಚ್ಚು ಶಕ್ತಿ ಇರೋದು ಅದು ಈ ಸಂಘದಿಂದ ಪ್ರಾರಂಭ ಆಗಿದೆ ಅನಿಸುತ್ತೆ. ಅವರು 15 ವರ್ಷ ಆಗಿದೆ ಅದು ಶುರುವಾಗಿ. ಈಗ ಅದು ಸಮಾಜದಲ್ಲಿ ಸದಸ್ಯರು ಹೆಚ್ಚಿದ್ದಾರೆ, ಸ್ತ್ರೀ ಶಕ್ತಿ ಸಂಘಗಳು ಹೆಚ್ಚಾಗಿದೆ. ಅವರೆಲ್ಲರೂ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ನಾವು ಪ್ರತಿ ವರ್ಷ ಮಹಿಳಾ ದಿನಾಚರಣೆಯನ್ನು ಸ್ತ್ರೀ ಶಕ್ತಿ ಸಂಘದಿಂದ ಮಾಡ್ತೀವಿ. ನಮ್ಮದು ನಿಸರ್ಗ ಮಹಿಳಾ ಮತ್ತು ಮಕ್ಕಳ ಚಾರಿಟೇಬಲ್ ಟ್ರಸ್ಟು, ಅದರ ಅಂಡರಲ್ಲಿ ಒಂದು 25 ಸ್ತ್ರೀ ಶಕ್ತಿ ಸಂಘಗಳನ್ನ ಮಾಡ್ಕೊಂಡಿದ್ದೀವಿ. ಅಷ್ಟು ಜನ ನಮ್ಮ ಜೊತೆಯಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಪ್ರತಿ ವರ್ಷದ ಪ್ರಕಾರ ಈ ವರ್ಷವೂ ಕೂಡ ನಾವು ಮಹಿಳಾ ದಿನಾಚರಣೆ ಮಾಡಬೇಕು ಅಂತ ಅಂದ್ಕೊಂಡು ಡ್ಯಾನ್ಸು, ಹಾಡು, ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಿದ್ವಿ. ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು, ರವಿ ಸುಬ್ರಹ್ಮಣ್ಯ ಸರ್ ಆಗಲಿ, ಡಾಕ್ಟರ್ ಮಂಜುನಾಥ್ ಅವ್ರ ಮಿಸ್ಸಸ್ಸು ಡಾಕ್ಟರ್ ಅನಸೂಯ ಮೇಡಮು ಅವರೆಲ್ಲರೂ ಬಂದು ನಮ್ಮ ಸಂಘಕ್ಕೆ ಶುಭ ಹಾರೈಸಿದ್ದಾರೆ. ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಶುಭ ಹಾರೈಸಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು ಎಲ್ಲ ನಮ್ಮ ಸ್ತ್ರೀ ಶಕ್ತಿ ಸಂಘದ ಸದಸ್ಯರಿಗೆ. ಸರ್ಕಾರ ವತಿಯಿಂದ ಕೆಲವು ಸೌಲಭ್ಯಗಳನ್ನ ನಾವು ಪಡ್ಕೊಂಡಿದ್ದೀವಿ. ಮುಂದೇನೂ ನರೇಂದ್ರ ಮೋದಿಯವರು ಕೆಲವು ಸರ್ಕಾರದಿಂದ ಕೆಲವು ಆಯೋಜನೆಗಳನ್ನ ಮಾಡಿದ್ದಾರೆ. ಮಹಿಳೆಯರಿಗಾಗಿ ಮೀಸಲಾತಿಗಳನ್ನು ಮಾಡಿದ್ದಾರೆ. ಅದರಿಂದ ನಾವು ಎಲ್ಲರೂ ಕೂಡ ಸೌಲಭ್ಯವನ್ನು ಪಡ್ಕೋಬೇಕು ಅಂತ ನಾನು ಎಲ್ಲರಿಗೂ ಅರಿವು ಮೂಡಿಸ್ತೀನಿ. ಎಲ್ಲ ಹೆಣ್ಮಕ್ಳು ಮೊದಲಿಗೆ ಸಂಘಕ್ಕೆ ಸೇರೋಕ್ಕೆ ಮುಂದೆ ಯೋಚನೆ ಮಾಡ್ತಾಯಿದ್ರು. ಈ ಥರ ಸಣ್ಣ ಉಳಿತಾಯದಿಂದ ಇಲ್ಲಿವರೆಗೂ ನಾವು 0% ಇಂದ ಸಾಲಗಳು ಕೊಟ್ಕೊಂಡು ಮಹಿಳೆಯರಿಗೆ ಒಂದು ಹಾಸ್ಪಿಟ್ಲ್ ಖರ್ಚಾಗಲಿ, ಮಕ್ಕಳಿಗೆ ಸ್ಕೂಲ್ ಫೀಸ್ ಆಗಲಿ, ಮನೆ ಅಡ್ವಾನ್ಸ್ ಮಾಡೋದಾಗಲಿ, ಮನೆ ಬದಲಾವಣೆ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ನಮ್ಮ ಸಂಘದಿಂದ ಅನುಕೂಲ ಇದೆ. ಎಲ್ಲರೂ ನಮ್ಮ ಜೊತೆಯಲ್ಲಿ ಬೆನ್ನೆಲುಬಾಗಿ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಹೇಳಬೇಕಂದ್ರೆ ನಿಜವಾಗ್ಲೂ ಧನ್ಯವಾದ. ಯಾವ ರೀತಿ ಹೇಳಬೇಕಂತ ಗೊತ್ತಿಲ್ಲ. ತುಂಬ ಜೊತೆಯಲ್ಲಿದ್ದಾರೆ. ಎಲ್ಲ ನಮ್ಮ ಅಧ್ಯಕ್ಷಗಳೆಲ್ಲ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ನನ್ನ ಹೆಸರು ಶ್ರೀಮತಿ ನಾಗಮ್ಮ ವೆಂಕಟೇಶ್ ಮೂರ್ತಿ. ನಾಗಮ್ಮ ಅವರು ಅಧ್ಯಕ್ಷರು. ಅವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಿಕೊಂಡು ಅವ್ರನ್ನ ನಮಗೂ ಕೂಡ ಈ ಥರ ಮಾಡಬೇಕು ಸಂಘಗಳು ಅಂತ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇವಾಗ ಈ ಸಂಘ ಈ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಅವರಿಂದನೇ ಕಾರಣ. ಅದು ತುಂಬ ಪೇಷನ್ಸಿಂದ ಎಲ್ಲ ಹೆಣ್ಮಕ್ಳಿಗೂ ತುಂಬ ಭರವಸೆಯಾಗಿ ಬೆನ್ನೆಲುಬಾಗಿ ಅವರು ನಿಂತಿದ್ದಾರೆ. ಅವರಿರೋದಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಆಗಿ ನಾವು ನಿಂತಿದ್ದೀವಿ. ಹೆಣ್ಣು, ಈ ಭೂತಾಯಿ ಹೆಣ್ಣು, ನಾವು ಕುಡಿಯುವಂಥ ನೀರು ಜಲಧಾರೆ ಹೆಣ್ಣು. ನೀವು ಎಲ್ಲೇ ನೋಡಿದರೂ ಆ ಹೆಣ್ಣಿನ ಶಕ್ತಿ ಅದ್ಭುತವಾಗಿರುತ್ತೆ. ಸೊ ಇವತ್ತು ನಾವೆಲ್ಲರೂ ಪ್ರತಿಯೊಂದು ಮನೆಯಲ್ಲಿ ಉತ್ತಮವಾದಂಥ ಊಟ ಮಾಡ್ತೀವಿ, ಆಹಾರ ತಿಂತೀವಿ ಅಂದರೆ ಅದು ಆ ಹೆಣ್ಣು ಮಾಡುವಂತಹ ಅಡುಗೆಯಿಂದ ನಾವೆಲ್ಲ ಇವತ್ತು ಗಂಡಸರು ಆರೋಗ್ಯವಾಗಿದ್ದೀವಿ, ಬಹಳ ಶಕ್ತಿಶಾಲಿಯಾಗಿದ್ದೀವಿ. ಹಾಗಾಗಿ ಒಂದು ತನ್ನ ಮಗು ಬೆಳೀತಾ ಇದೆ ಅಂದರೆ ಆ ಮಗುಗೆ ಪಕ್ಕದಲ್ಲಿ ಕೂತ್ಕೊಂಡು ಆ ಇಂದ ABCD ಇಂದ ಪ್ರತಿಯೊಂದು ಅಕ್ಷರಗಳನ್ನು ಹೇಳಿಕೊಟ್ಟು ಮನೆಯೇ ಮೊದಲ ದೇವಾಲಯ ಅಂತ ಹೇಗೆ ಹೇಳ್ತಾರೆ ಅಂದರೆ ಅಲ್ಲಿ ವಿದ್ಯೆ ಕಲಿಸುವಂತಹ ಶಕ್ತಿ ಆ ಒಂದು ಹೆಣ್ಣು ಮಗುಗೆ ಇರುತ್ತೆ. ಹಾಗಾಗಿ ಮಕ್ಕಳನ್ನ ಮೊದಲು ರೂಪಿಸೋದೇ ಒಂದು ಹೆಣ್ಣು. ಹಾಗಾಗಿ ಇಂಥ ಒಂದು ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ ನಾವು ಹೆಣ್ಣು ಮಕ್ಕಳಿಗೆ ಭಾಳ ಆತ್ಮೀಯವಾದಂತಹ ಗೌರವವನ್ನು ನಾವು ಎಲ್ಲ ಗಂಡಸರು ಕೊಡಬೇಕು. ಆವಾಗ ನಾವು ಯಾವಾಗ ಗೌರವವನ್ನು ನಾವು ಕೊಡ್ತೀವಿ ಅವರಿಂದ ನಾವು ಪ್ರೀತಿಯನ್ನು ಸಂಪಾದನೆ ಮಾಡ್ತೀವಿ. ಆ ಪ್ರೀತಿ ನಮಗೆ ಆಯಸ್ಸು ಜಾಸ್ತಿ ಮಾಡುತ್ತೆ, ಆರೋಗ್ಯ ಜಾಸ್ತಿ ಮಾಡುತ್ತೆ. ಹಾಗಾಗಿ ನಾವೆಲ್ಲರೂ ಮೊದಲೇ
ನಮಗೆ ಮೆಟ್ಟಲು ಹೆಣ್ಣು ಮಕ್ಕಳನ್ನ ಗೌರವಿಸಿ ಅವ್ರನ್ನ ಪ್ರೀತಿಯಿಂದ ಗೌರವಿಸದೆ ನಮ್ಮ ಮೊದಲ ಕರ್ತವ್ಯ, ಅದು ಗಂಡಸರ ಕರ್ತವ್ಯ. ಮಹಿಳಾ ದಿನಾಚರಣೆಗೆ ಬಂದಂತಹ ಎಲ್ಲ ಮಹಿಳೆಯರಿಗೆ ಮತ್ತು ನನ್ನ ಸ್ನೇಹಿತ ಮಹಿಳೆಯರಿಗೆ, ಅಕ್ಕ ತಂಗಿದರಿಗೆ, ಸಹೋದರಿಯರಿಗೆ ನಾನೆಲ್ಲರೂ, ನೀವೆಲ್ಲ ಮುಂದಿನ ವರ್ಷವೂ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಜನ, ಸಾವಿರಾರು ಜನ ಒಟ್ಟಿಗೆ ಸೇರಿ ಇಂಥ ಕಾರ್ಯಕ್ರಮವನ್ನು ಆಚರಿಸಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮಗೆ ಮಹಿಳೆಯರಿಗೆ ಹೆಚ್ಚಿನ ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಡಲಿ ಅಂತ ಆ ಭಗವಂತ ಶಿವ ಪಾರ್ವತಿ ಮತ್ತು ವೆಂಕಟೇಶ್ವರ ಲಕ್ಷ್ಮೀ ಪದ್ಮಾವತಿ ಅಂತ ನಿಮಗೆ ಕೇಳಿಕೊಂಡು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ನಾನು HD ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಿಲಾರ.